ಕುಡಿದ ಅಮಲಿನಲ್ಲಿ ಸ್ನೇಹಿತನನ್ನೇ ಹತ್ಯೆಗೈದಿದ್ದಾರೆ ಗೆಳೆಯರು. ಮತ್ತಿನಲ್ಲಿ ಸ್ನೇಹಿತರ ನಡುವೆ ಜಗಳ ಆಗಿ ಆ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಹಾಸನದ ಹೊಳೆನರಸೀಪುರ ತಾಲೂಕಿನ ಕಬ್ಬೂರಿನಲ್ಲಿ ಘಟನೆ ನಡೆದಿದೆ. ಕುಡಿದ ಅಮಲಿನಲ್ಲಿ ಸ್ನೇಹಿತರ ನಡುವೆಯೇ ಗಲಾಟೆ ಆಗಿದೆ. ಆ ಗಲಾಟೆಯ ಮಧ್ಯೆಯೇ ಗೆಳೆಯನನ್ನ ಹತ್ಯೆ ಮಾಡಲಾಗಿದೆ. ಹಾಸನದ ಹೊಳೆನರಸೀಪುರ ತಾಲೂಕಿನ ಕಬ್ಬೂರಿನಲ್ಲಿ ಘಟನೆ ನಡೆದಿದೆ. 46 ವರ್ಷದ ಗಣೇಶನನ್ನ ಹತ್ಯೆಗೈಯಲಾಗಿದೆ. ಅಶೋಕ್, ಸುಧೀರ್ ಕುಡಿದ ಮತ್ತಿನಲ್ಲಿ ಮಾತಿಗೆ ಮಾತು ಬೆಳೆದು ಗಣೇಶನನ್ನ ಹತ್ಯೆ ಮಾಡಿದ್ದಾರೆ. ಗಣೇಶನ ಶವ ಬಿಟ್ಟು ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮೃತದೇಹದ ತಲೆ, ಕುತ್ತಿಗೆ ಕಚ್ಚಿ ತಿಂದಿರುವಂತಹ ಕಾಡು ಪ್ರಾಣಿಗಳು. ಯಾಕಂದ್ರೆ ಜಗಳ ಆದ ಬಳಿಕ ಗಣೇಶನನ್ನ ಹತ್ಯೆ ಮಾಡಿದ್ದಾರೆ. ಗಣೇಶನನ್ನ ಹತ್ಯೆ ಮಾಡಾದ್ಮೇಲೆ ಆ ಇಬ್ಬರು ಸ್ನೇಹಿತರು ಆ ಮೃತದೇಹವನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಕುತ್ತಿಗೆ ಭಾಗ ಜೊತೆಗೆ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡಿ ಆ ಒಂದು ಮೃತದೇಹವನ್ನ ಕಚ್ಚಿ ತಿಂದಿರುವಂಥದ್ದು. ಬೆಳಗ್ಗೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮೃತದೇಹ ಕಾಣಿಸಿದೆ. ಸ್ಥಳಕ್ಕೆ ಪೊಲೀಸರು ಸೋಕೋ ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ. ಆರೋಪಿಗಳಾದ ಸುಧೀರ್ ಹಾಗೂ ಅಶೋಕ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಕೊಲೆ ಆರೋಪದಲ್ಲಿ ಜೈಲು ಸೇರಿ ವರ್ಷದ ಹಿಂದೆ ಬಿಡುಗಡೆ ಆಗಿದ್ದಂತಹ ಅಶೋಕ್ ಈತನ ಮೇಲೆ ಈಗ 6ಕ್ಕೂ ಹೆಚ್ಚು ಪ್ರಕರಣಗಳಿವೆ ಅಂತಾನೂ ಮಾಹಿತಿ ಲಭ್ಯ ಆಗಿದೆ. ಕುಡಿದ ಅಮಲಿನಲ್ಲಿ 3 ಗೆಳೆಯರ ನಡುವೆ ಜಗಳ ಆಗಿದೆ. ಜಗಳ ತಾರಕಕ್ಕೇರಿ ಅದು ಕೊಲೆಯಲ್ಲಿ ಅಂತ್ಯವಾಗಿರುವಂಥದ್ದು. ಅಶೋಕ್ ಮತ್ತು ಸುಧೀರ್ ಗಣೇಶ್ ಅನ್ನುವಂತಹ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರ್ತಾರೆ. ಅದಾದ ಬಳಿಕ ಹತ್ಯೆ ಆಗಿ ಮೃತದೇಹವನ್ನ ಕೂಡ ಅಲ್ಲೇ ಬಿಟ್ಟು ಬಂದಿರ್ತಾನೆ. ಹಾಗೆ ಕಾಡು ಪ್ರಾಣಿಗಳು ಕೂಡ ಆ ಮೃತದೇಹವನ್ನ ಕಚ್ಚಿ ತಿಂದಿದೆ. ಬೆಳಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ನೋಡಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಈಗಾಗಲೇ ಅಶೋಕನ ಮೇಲೆ 6ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಈ ಹಿಂದೆ ಆತ ಮತ್ತೊಂದು ಕೊಲೆಯಲ್ಲಿ ಜೈಲು ಸೇರಿದ್ದ. ವರ್ಷದ ಹಿಂದಷ್ಟೇ ಆತ ಬಿಡುಗಡೆ ಆಗಿದ್ದ. ಬಿಡುಗಡೆ ಆದ ಬಳಿಕವೂ ಕೂಡ ತನ್ನ ಬುದ್ಧಿಯನ್ನ ಬಿಟ್ಟಿಲ್ಲ. ಹಾಗಾಗಿ ಕುಡಿದು ಚೆನ್ನಾಗಿ ಪಾರ್ಟಿ ಮಾಡಬೇಕಂತ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಮಾತಿಗೆ ಮಾತು ಬೆಳೆದು ಗಣೇಶ್ನನ್ನ ಹತ್ಯೆ ಮಾಡಿದ್ದಾರೆ ಅಶೋಕ್ ಮತ್ತು ಸುಧೀರ್. ಸ್ನೇಹಿತರ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. 3 ಸ್ನೇಹಿತರು ಸೇರ್ಕೊಂಡು ಪಾರ್ಟಿ ಮಾಡೋಣ ಅಂತ ಒಂದು ಜಾಗಕ್ಕೆ ಹೋಗಿರ್ತಾರೆ. ಅಲ್ಲಿ ಕಂಠ ಪೂರ್ತಿ ಕುಡಿತಾರೆ 3 ಜನ. ಅದಾದ ಮೇಲೆ ಯಾವ ವಿಚಾರಕ್ಕೆ ಜಗಳ ಆಗಿದೆಯೋ ಗೊತ್ತಿಲ್ಲ. ಆದರೆ 3 ಸ್ನೇಹಿತರ ಮಧ್ಯೆ ಜಗಳ ಆಗಿದೆ. ಆ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಅಶೋಕ್ ಮತ್ತು ಸುಧೀರ್ ಗಣೇಶ್ನನ್ನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ಬಳಿಕ ಮೃತದೇಹವನ್ನ ಅಲ್ಲೇ ಬಿಟ್ಟು ಬಂದಿರ್ತಾರೆ. ಅದನ್ನ ಪ್ರಾಣಿಗಳು ಕಚ್ಚಿ ತಿಂದಿದೆ. ಬೆಳಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನ ಗಮನಿಸಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ.